ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. ಇವನಿದು ಜನವರಿ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡುವಾಗ ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಸೆಲ್ಫ್ ಡಿಕ್ಲರೇಷನ್ ಬಂದು ಸಬ್ಮಿಟ್ ಆಗ್ತಾ ಇಲ್ಲ. ಹಲವಾರು ವಿದ್ಯಾರ್ಥಿಗಳಿಗೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡುವಾಗ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಕೆಲವು ವಿದ್ಯಾರ್ಥಿಗಳಿಗೆ ಡಾಟಾ ಫೆಚ್ ಆಗ್ತಾ ಇಲ್ಲ, ಕೆಲವು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಮಾರ್ಕ್ಸನ್ನು ಎಂಟರ್ ಮಾಡುವಾಗ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಈ ಒಂದು ವಿಡಿಯೋಲಿ ಎಲ್ಲ ಒಂದು ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ನ ನೀಡ್ತೀನಿ. ಸೊ ನಿಮ್ಮ ಒಂದು ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದಂತ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಜನವರಿ 1ರಿಂದ ಇವನಿದೆಯ ಜನವರಿ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಬಂದು ಶುರುವಾಗಿದೆ. ಅಂದರೆ ಈಗಾಗಲೇ ನಾವು ಜನವರಿ ಮಂತಿನ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡುವುದು ಹೇಗೆ ಅಂತ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಇಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಸೆಲ್ಫ್ ಡಿಕ್ಲರೇಷನ್ ಬಂದು ಸಬ್ಮಿಟ್ ಆಗ್ತಾ ಇಲ್ಲ. ಸೊ ಇಲ್ಲಿ ಮೇಜರಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದೇನೆಂದರೆ, ಸೊ ಇಲ್ಲಿ ಮಾರ್ಕ್ಸ್ ಎಂಟರ್ ಮಾಡುವಾಗ ಪ್ಲೀಸ್ ಎಂಟರ್ ಎ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಬರ್ತಾ ಇದೆ, ಅದಕ್ಕೆ ಏನು ಮಾಡಬೇಕು ಹೇಳಿ ಅಂತ ಇಲ್ಲಿ ಕಾಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ನಿಮ್ಗೇನಾದರೂ ಮಾರ್ಕ್ಸ್ ಎಂಟರ್ ಮಾಡುವಾಗ ಪ್ಲೀಸ್ ಎಂಟರ್ ಎ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತ ಬಂದರೆ, ಸೊ ನೀವು ಮೇಲ್ಗಡೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮಾರ್ಕ್ಸ್ ಎಂಟರ್ ಮಾಡುವಾಗ ಪರ್ಸೆಂಟೇಜಲ್ಲಿ ನೀವು CGPAನ ಸೆಲೆಕ್ಟ್ ಮಾಡಿರ್ತೀರಾ. ಸೊ CGPAನ ಸೆಲೆಕ್ಟ್ ಮಾಡಿರೋದ್ರಿಂದ ನಿಮಗೆ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತ ಕೇಳ್ತಾರೆ. ಸೊ CGPAಲಿ ನಿಮಗೆ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಇರುತ್ತೆ. ಸೊ ಆ ಒಂದು ಪಾಯಿಂಟ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ನೀವು CGPAನ ಸೆಲೆಕ್ಟ್ ಮಾಡಿಕೊಂಡು ನೀವು ಕೆಳಗಡೆ ಮಾರ್ಕ್ಸನ್ನು ಎಂಟರ್ ಮಾಡೋಕ್ಕೆ ಹೋದರೆ ನಿಮಗೆ ಮಾರ್ಕ್ಸ್ ಬಂದು ಎಂಟರ್ ಆಗಲ್ಲ. ಸೊ ನೀವು ಮಾರ್ಕ್ಸನ್ನು ಎಂಟರ್ ಮಾಡೋದಾಗಿದ್ದರೆ ನೀವು ನಿಮ್ಮ ಒಂದು ಪರ್ಸೆಂಟೇಜನ್ನು ನೀವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿಬಿಟ್ಟು ಸೊ CGPAನ ತೆಗೆದು ನೀವು ಇಲ್ಲಿ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ನೀವು ಮಾರ್ಕ್ಸ್ ಎಂಟರ್ ಮಾಡ್ಕೊಳ್ಳಿ. ನಿಮ್ಮೊಂದು ಮಾರ್ಕ್ಸ್ ಬಂದು ಎಂಟರ್ ಆಗುತ್ತೆ. ಸೊ ನೀವು ಇಲ್ಲಿ ಮೇಲ್ಗಡೆ CGPAನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೀವು ಮಾರ್ಕ್ಸ್ ಎಂಟರ್ ಮಾಡೋದಕ್ಕೆ ಹೋದರೆ ನಿಮಗೆ ಮಾರ್ಕ್ಸ್ ಬಂದು ಎಂಟರ್ ಆಗಲ್ಲ. ಸೊ ಈ ರೀತಿ ನಿಮಗೆ ಪ್ಲೀಸ್ ಎಂಟರ್ ಎ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತ ಬರುತ್ತೆ. ಓಕೆ, ಅದಾದ ನಂತರ ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಗೆಟ್ ಆಧಾರ್ ಡೀಟೇಲ್ಸ್ ಕ್ಲಿಕ್ ಆಗ್ತಾ ಇಲ್ಲ, ಐ ಟ್ರೈಡ್ ಮೆನಿ ಟೈಮ್ ಪ್ಲೀಸ್ ಟೆಲ್ ಮೀ. ಸೊ ಇಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಸೊ ಇವನಿದೆ ಸೆಲ್ಫ್ ಡಿಕ್ಲರೇಷನ್ ಶುರುವಾದಾಗ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ. ಸೊ 1 ವೀಕ್ವರೆಗೂ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ವಿದ್ಯಾರ್ಥಿಗಳು ಫೇಸ್ ಮಾಡ್ತಾರೆ. ಸೊ 1 ವೀಕ್ ನಂತರ ನಿಮಗೆ ನಾರ್ಮಲಾಗಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡೋದಕ್ಕೆ. ಸೊ ನಾರ್ಮಲಾಗಿ ಸಬ್ಮಿಟ್ ಆದರೆ ನೀವು ಸಬ್ಮಿಟ್ ಮಾಡಿ, ಅಥವಾ ಏನಾದರೂ ಎರರ್ಸ್ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ನೀವು 1 ವೀಕ್ ವೆಯ್ಟ್ ಮಾಡಿದ ನಂತರ ನೀವು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ. 5th ಡೇಟ್ವರೆಗೂ ವೆಯ್ಟ್ ಮಾಡಿ ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನನ್ನು ನೀವು ಸಬ್ಮಿಟ್ ಮಾಡಿ. ಆವಾಗ ನಾರ್ಮಲಾಗಿ ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನ್ ಬಂದು ಸಬ್ಮಿಟ್ ಆಗುತ್ತೆ. ಈ ರೀತಿ ಎರರ್ಸ್ ಮತ್ತು ಏನಾದರೂ ಪ್ರಾಬ್ಲಮ್ಸ್ ಆದರೆ ಮಾತ್ರ ನೀವು ಕೆಲ ದಿನಗಳ ಕಾಲ ವೆಯ್ಟ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಅಥವಾ ನಾರ್ಮಲಾಗಿ ಸಬ್ಮಿಟ್ ಆದರೆ ನೀವು ಸಬ್ಮಿಟ್ ಮಾಡಬಹುದು. ಓಕೆ, ಅದಾದ ನಂತರ ಲಾಸ್ಟ್ 2 ಆಪ್ಷನ್ಸ್ ನೋ ಅಂತ ಕೊಟ್ಟಿದ್ದೀನಿ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ದಾರೆ. ಸೊ ಲಾಸ್ಟ್ 2 ಆಪ್ಷನ್ಸ್ ನಿಮಗೆ ನಿಮ್ಮೊಂದು ಟ್ರೈನಿಂಗನ್ನು ಪಡೀಲಿಕ್ಕೆ ಎಸ್ ಅಥವಾ ನೋ ಅಂತ ಆಪ್ಷನ್ಸ್ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದಾರಲ್ಲ, ಈ 2 ಆಪ್ಷನ್ಸಲ್ಲಿ ನೀವು ಎಸ್ ಅಂತ ಕೊಡಬೇಕಾಗತ್ತೆ. ಸೊ ನೀವೇನಾದರೂ ನೋ ಅಂತ ಕೊಟ್ಟರೆ ನಿಮಗೆ ಜಾಬ್ ಆಗಿದೆ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ನೀವೇನಾದರೂ ಇಲ್ಲಿ ನೋ ಅಂತ ಕೊಟ್ಟರೆ ನಿಮಗೆ ಜಾಬ್ ಆಗಿದೆ ಅಂತ ಅವರು ನಿಮಗೆ ಇವನಿದೆ ಹಣವನ್ನು ಸ್ಟಾಪ್ ಮಾಡ್ತಾರೆ. ಸೊ ನೀವು ಇಲ್ಲಿ ಕಂಪಲ್ಸರಿ ಎಸ್ ಅನ್ನು ಕೊಡಲೇಬೇಕಾಗತ್ತೆ. ಸೊ ನೀವು ಇಲ್ಲಿ ಕಂಪಲ್ಸರಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಅದಾದ ನಂತರ ಜನವರಿ ಮಂತ್ದು ಕ್ವಾಲಿಫಿಕೇಷನ್ ಡಾಟಾ ಫೆಚ್ ಆಗ್ತಾ ಇಲ್ಲ. ಸೊ ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಡಿಗ್ರಿಯ ಡೀಟೇಲ್ಸ್ ಬಂದು ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗ್ತಾ ಇಲ್ಲ. ಸೊ ಅದೇ ರೀತಿ ಫಸ್ಟ್ ಟೈಮ್ ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡುವಾಗ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಮತ್ತೆ ನೀವು ವೆಬ್ಸೈಟನ್ನು ಕ್ಲೋಸ್ ಮಾಡಿ ಮತ್ತೆ ರೀಓಪನ್ ಮಾಡಿ ಲಾಗಿನ್ ಆಗಿ ನೀವು ಅಪ್ಲೈಯನ್ನು ಮಾಡಬೇಕಾಗತ್ತೆ. ಸೊ ಅದಾದ ನಂತರ ನಿಮ್ಮ ಒಂದು ಡೀಟೇಲ್ಸ್ ಬಂದು ಫೆಚ್ ಆಗುತ್ತೆ. ಒಂದು ವೇಳೆ ಫೆಚ್ ಆಗಿಲ್ಲ ಅಂತಂದರೆ ಸೊ ನೀವು ಕೆಲ ದಿನಗಳ ಕಾಲ ವೆಯ್ಟ್ ಮಾಡಿ ನೀವು ನಿಮ್ಮ ಡೀಟೇಲ್ಸನ್ನು ಫೆಚ್ ಮಾಡಿಕೊಂಡು ಅಪ್ಲೈಯನ್ನು ಮಾಡ್ಕೊಳ್ಳಿ. ಆವಾಗ ನಿಮ್ಮ ಒಂದು ಡೀಟೇಲ್ಸ್ ಬಂದು ಫೆಚ್ ಆಗುತ್ತೆ. ಓಕೆ, ಅದಾದ ನಂತರ ಮೇನ್ ಇಂಪಾರ್ಟೆಂಟಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಡೌಟ್ ಇರುತ್ತೆ. ಮಾರ್ಕ್ಸ್ ಎಂಟರ್ ಮಾಡಿದರೆ 6M ಹೈಯೆಸ್ಟ್ ಮಾರ್ಕ್ಸ್ ಬಂದ ಸಬ್ಜೆಕ್ಟನ್ನು ಎಂಟರ್ ಮಾಡಬೇಕಾ, ಸ್ವಲ್ಪ ತಿಳಿಸಿ. ಅಥವಾ ನೀವು ಟೋಟಲಾಗಿ ಎಲ್ಲ ಸಬ್ಜೆಕ್ಟ್ಗಳ ಟೋಟಲ್ ಮಾಡಿ ನೀವು ಎಂಟರ್ ಮಾಡಬೇಕಂತ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮಾರ್ಕ್ಸನ್ನು ಎಂಟರ್ ಮಾಡುವಾಗ ಎಲ್ಲ ಸಮ್ಮಿನ ಟೋಟಲ್ ಮಾರ್ಕ್ಸನ್ನು ಎಂಟರ್ ಮಾಡಬೇಕಾ, ಅಥವಾ ಸಪ್ರೇಟಾಗಿ 6M ಬಂದಿರುವಂಥ ಮಾರ್ಕ್ಸನ್ನು ಎಂಟರ್ ಮಾಡಬೇಕಂತ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ನಿಮ್ಮ ಒಂದು ಎಲ್ಲ ಸಮ್ಮಿನ ಟೋಟಲ್ ಮಾರ್ಕ್ಸಲ್ಲಿ ಹೈಯೆಸ್ಟ್ ಬಂದಿರುವಂಥ ಸಬ್ಜೆಕ್ಟ್ಗಳನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಹೈಯೆಸ್ಟ್ ಬಂದಿರುವಂಥ ಸಬ್ಜೆಕ್ಟ್ ಮಾರ್ಕ್ಸ್ಗಳನ್ನು ನೀವು ಮಾರ್ಕ್ಸನ್ನು ಎಂಟರ್ ಮಾಡಬೇಕಾಗತ್ತೆ. ಫೈನಲ್ ಮಾರ್ಕ್ಸ್ ಕಾರ್ಡ್ ಬರುತ್ತಲ್ಲ, ಅಲ್ಲಿ ನಿಮಗೆ ಟಾಪ್ 3 ಸಬ್ಜೆಕ್ಟ್ಸನ್ನು ನೀಡಿರ್ತಾರೆ. ಆ ಒಂದು ಟಾಪ್ 3 ಸಬ್ಜೆಕ್ಟ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ.
ನೀವು ಸ್ಪೆಸಿಫಿಕ್ಕಾಗಿ ಸಿಕ್ಸ್ ಸಮ್ದು ಅಷ್ಟೇ ಎಂಟರ್ ಮಾಡುವಾಗಿಲ್ಲ, ನೀವು ಟೋಟಲ್ ಆಗಿ ಬಂದಿರುವಂಥ ಎಲ್ಲ ಮಾರ್ಕ್ಸ್ಗಳನ್ನು ಟೋಟಲ್ ಮಾಡಿ ನೀವು ಎಂಟರ್ ಮಾಡಬೇಕಾಗತ್ತೆ. ಅದಾನಂತರ ಮಾರ್ಕ್ಸ್ ಎಂಟರ್ ಮಾಡಿದರೆ ಪ್ಲೀಸ್ ಎಂಟರ್ ಎ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತ ಬರ್ತಿದೆ. 10ಗೆ ಕನ್ವರ್ಟ್ ಮಾಡಿ ಹಾಕಬೇಕಾ? ಈ ಕ್ವಶನ್ಗೆ ಆಗಲೇ ಆನ್ಸರ್ ಮಾಡಿದ್ದೀನಿ. ನೀವು ಏನಾದರೂ CGPನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಈ ರೀತಿ ಶೋ ಆಗುತ್ತೆ. ಸೊ ನೀವು ಮೇಲ್ಗಡೆ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪರ್ಸೆಂಟೇಜಲ್ಲಿ ನೀವು ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ ಸೇಮ್ ಮಾರ್ಕ್ಸ್ ಬೇರೆ ಬೇರೆ ಸಬ್ಜೆಕ್ಟ್ ಇದ್ದರೆ ಏನು ಮಾಡಬೇಕು? ಸೇಮ್ ಸಬ್ಜೆಕ್ಟ್ಸ್ ಏನಾದರೂ ಇದ್ದರೆ ನೀವು ನಿಮ್ಮ ಒಂದು ಮಾರ್ಕ್ಸನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಸೆಕೆಂಡ್ ಯಾವುದಾದ್ರೂ ಎಂಟರ್ ಮಾಡ್ಕೊಳ್ಳಿ, ನಡೆಯುತ್ತೆ. ಎರಡೂ ಕಡೆ ಸೇಮ್ ಸಬ್ಜೆಕ್ಟನ್ನು ಎಂಟರ್ ಮಾಡುವಾಗಿಲ್ಲ, ಎರಡೂ ಸಬ್ಜೆಕ್ಟನ್ನು ಎಂಟರ್ ಮಾಡಿಕೊಂಡು ನೀವು ಸೇಮ್ ಮಾರ್ಕ್ಸನ್ನು ಫಿಲ್ ಮಾಡ್ಬೋದು. ಒಂದು ವೇಳೆ ಸೇಮ್ ಮಾರ್ಕ್ಸ್ ಏನಾದರೂ ಬಂದರೆ ನೀವು ಸೇಮ್ ಮಾರ್ಕ್ಸನ್ನು ಫಿಲ್ ಮಾಡ್ಬೋದು. ಓಕೆ, ಅದಾದ ಅಡ್ರೆಸ್ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಫೆಚ್ ಆಗ್ತಾ ಇಲ್ಲ. ಸೊ ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಅಡ್ರೆಸ್ ಡೀಟೇಲ್ಸು ಕೂಡ ಇಲ್ಲಿ ಫೆಚ್ ಆಗ್ತಾ ಇಲ್ಲ. ಒಂದು ವೇಳೆ ಈ ರೀತಿ ಅಡ್ರೆಸ್ ಡೀಟೇಲ್ಸ್ ಏನಾದರೂ ಫೆಚ್ ಆಗ್ತಾ ಇಲ್ಲ ಅಂತಂದರೆ ಮತ್ತೆ ನೀವು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಅದಾದ ನಂತರ ನಿಮಗೆ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸ್ ಮುಂದೆ ಫೆಚ್ ಆಗುತ್ತೆ. ಒಂದು ವೇಳೆ ನಿಮ್ಮ ಒಂದು ಡೀಟೇಲ್ಸ್ ಏನಾದರೂ ಇನ್ನೂ ಫೆಚ್ ಆಗ್ತಾ ಇಲ್ಲ ಅಂತಂದರೆ ಸೊ ನೀವು 1 ವೀಕ್ ವೆಯ್ಟ್ ಮಾಡಿ, 5th ವೆಯ್ಟ್ ಮಾಡಿ. ನೀವು 5th ನಂತರ ನೀವು ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ. ಸೊ ಮಂಡೇ ದಿನ ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಏನಾದರೂ ಸಬ್ಮಿಟ್ ಮಾಡ್ತೋ ಅಂತಂದರೆ ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನ್ ಬಂದು ಆರಾಮಾಗಿ ಸಬ್ಮಿಟ್ ಆಗುತ್ತೆ. ಫಸ್ಟ್ ವೀಕಲ್ಲಿ ಈ ರೀತಿ ಎರರ್ಸ್ ಮತ್ತು ಪ್ರಾಬ್ಲಮ್ಸ್ ಎಲ್ಲ ವಿದ್ಯಾರ್ಥಿಗಳು ಫೇಸ್ ಮಾಡ್ತಾರೆ. ಸೊ ನೀವು ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಂಡೇ ನಂತರ ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ, ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನ್ ಬಂದು ಸಬ್ಮಿಟ್ ಆಗುತ್ತೆ. ಅದಾನಂತರ ಮಾರ್ಕ್ಸ್ ಫಸ್ಟ್ ಸಮ್ ಕನ್ಸಿಡರ್ ಮಾಡಬೇಕಾ ಅಥವಾ ಎಲ್ಲ ಸಮ್ ಮಾರ್ಕ್ಸನ್ನು ಆ್ಯಡ್ ಮಾಡಿ ಕನ್ಸಿಡರ್ ಮಾಡಬೇಕಂತ ಕೇಳಿದ್ದಾರೆ. ಸೊ ನಿಮ್ಮೊಂದು ಎಲ್ಲ ಸೆಮಿಸ್ಟರ್ನ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ನೀವು ಟೋಟಲಾಗಿ ಯಾವೊಂದು ಸಬ್ಜೆಕ್ಟ್ಗೆ ಬಂದಿರುತ್ತೆ ಟಾಪಲ್ಲಿ ಆ ಒಂದು ಸಬ್ಜೆಕ್ಟ್ಗಳ ಮಾರ್ಕ್ಸನ್ನು ನೀವು ಫಿಲ್ ಮಾಡಲೇಬೇಕಾಗತ್ತೆ. ಎಲ್ಲ ಒಂದು ಸೆಮಿಸ್ಟರ್ನ ನೀವು ಮಾರ್ಕ್ಸನ್ನು ಟೋಟಲ್ ಮಾಡಿ ನೀವು ಮಾರ್ಕ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮೈನರ್ಸ್ ಎರರ್ಸ್ ಆಗ್ತಾ ಇರುವಂಥದ್ದು. ಸೊ ನೀವು ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನ್ ಏನಾದರೂ ಸಬ್ಮಿಟ್ ಮಾಡುವಾಗ ಈ ರೀತಿ ಪ್ರಾಬ್ಲಮ್ಸ್ ಏನಾದರೂ ಆದರೆ ನೀವು ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಕೆಲ ದಿನಗಳ ಕಾಲ ವೆಯ್ಟ್ ಮಾಡಿ ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನ್ ಬಂದು ಸಬ್ಮಿಟ್ ಆಗುತ್ತೆ. ಸೊ ಮಂಡೇ ನೀವು ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಆಗುತ್ತೆ. ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಿಮಗೆ ನಾರ್ಮಲಾಗಿ ಸೆಲ್ಫ್ ಡಿಕ್ಲರೇಷನ್ ಬಂದು ಸಬ್ಮಿಟ್ ಆಗುತ್ತೆ. ಎವ್ರಿ ಮಂತ್ ನಿಮಗೆ ಸ್ಟಾರ್ಟಿಂಗ್ ಟೈಮಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋಕ್ಕೆ ಹೋದರೆ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಬಿಕಾಸ್ ವೆಬ್ಸೈಟ್ ಬಂದು ಇನ್ನೂ ಆಪ್ಟಿಮೈಸ್ ಆಗಿರಲ್ಲ. ಸೊ ವೆಬ್ಸೈಟ್ ಆಪ್ಟಿಮೈಸ್ ಆದ ನಂತರ ನೀವು 1 ವೀಕ್ ಆದ ನಂತರ ಆರಾಮಾಗಿ ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನನ್ನು ನೀವು ಸಬ್ಮಿಟ್ ಮಾಡ್ಬೋದು. ಐ ಥಿಂಕ್ ಇದಿಷ್ಟು ಎಲ್ಲ ವಿದ್ಯಾರ್ಥಿಗಳು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರೋದು ಅಂದ್ಕೊಂಡಿದ್ದೀನಿ. ಇನ್ನೂ ನೀವೇನಾದರೂ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ ನಾನು ರಿಪ್ಲೈಯನ್ನು ಮಾಡ್ತೀನಿ. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ.